ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಣುಕಾ ಅಡುಗೆ ಚಾನಲ್. ನಾವು ಇವತ್ತು ಬಿಸಿಬೇಳೆಬಾತ್ ಪುಡಿಯನ್ನು ಮಾಡ್ತಿದ್ದೀವಿ. ಹೀಗೆ ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ತುಂಬ ರುಚಿಯಾಗಿರುತ್ತೆ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಬಿಸಿಬೇಳೆಬಾತ್ ಪುಡಿಯನ್ನು ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತಿಳ್ಕೊಳ್ಳೋಣ ಬನ್ನಿ. ಧನಿಯಾ ಅಥವಾ ಸಂಬಾರ್ ಬೀಜ 200 ಗ್ರಾಮ್, ಬ್ಯಾಡಗಿ ಮೆಣಸಿನಕಾಯಿ 1/4 kg. ನಿಮಗೆ ಖಾರ ಬೇಕಿದ್ರೆ ಸ್ವಲ್ಪ ಗುಂಟೂರು ಮೆಣಸಿನಕಾಯಿಯನ್ನು ಸಹ ಹಾಕೋಬಹುದು. ಏಲಕ್ಕಿ 10 ಗ್ರಾಮ್, ಲವಂಗ 10 ಗ್ರಾಮ್, ಮೊಗ್ಗು 10 ಗ್ರಾಮ್, ಚಕ್ಕೆ 10 ಗ್ರಾಮ್, 3/4 ಭಾಗ ಕಟ್ಟು ಮಾಡಿದ ಜಾಯಿಕಾಯಿ ಪತ್ರೆ 1 ಸ್ಪೂನ್, ಉದ್ದಿನ ಬೇಳೆ 100 ಗ್ರಾಮ್, ಕಡಲೆಬೇಳೆ 100 ಗ್ರಾಮ್. ಈಗ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮೆಣಸಿನ್ಕಾಯಿನ ಬಣ್ಣ ಬದಲಾಗಿ ಘಾಟು ಬರೋವರೆಗೂ ಹುರ್ಕೋಬೇಕು. ಈಗ ಒಂದು ಬಾಣಲಿಗೆ 1/2 ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೇಳೆ ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ಹುರ್ಕೋಬೇಕು. ಕಡಲೆಬೇಳೆ ಕೆಂಪಾದ ನಂತರ ಒಂದು ಪ್ಲೇಟ್ಗೆ ಸುರಿಬೇಕು. ಈಗ ಉದ್ದಿನ ಬೇಳೆನೂ ಸಹ ಎಣ್ಣೆ ಹಾಕಿ ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ಮೀಡಿಯಂ ಉರಿಲಿ ಚೆನ್ನಾಗಿ ಹುರ್ಕೋಬೇಕು. ಈಗ ಉದ್ದಿನ ಬೇಳೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದಿಡ್ಕೋಬೇಕು. ಈಗ ಸಂಬಾರ್ ಬೀಜನೂ ಸಹ ಕೆಂಪಾಗಿ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಡ್ಕೋಬೇಕು. ಈಗ ಬಾಣಲಿಗೆ ಇರುವ ಮಸಾಲ ಪದಾರ್ಥಗಳಾದ ಏಲಕ್ಕಿ, ಲವಂಗ, ಮೊಗ್ಗು, ಚಕ್ಕೆ, ಜಾಯಿಕಾಯಿ ಹಾಗೂ ಜಾಯಿಕಾಯಿ ಪತ್ರೆ ಎಲ್ಲವನ್ನ ಸೇರಿಸಿ ಘಮ ಬರೋವರೆಗೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈಗ ಸ್ಟವ್ ಆಫ್ ಮಾಡಿ ಹುರ್ಕೊಂಡಿರುವ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಒಣಮೆಣಸಿನ್ಕಾಯಿನ ಚಿಕ್ಕದಾಗಿ ಮುರಿದಿಟ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಹೀಗೆ ಪುಡಿ ಮಾಡಿದ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬಿಸಿಬೇಳೆಬಾತ್ ಪುಡಿ ರೆಡಿ ಆಯಿತು. ಬಿಸಿಬೇಳೆಬಾತ್ ಪುಡಿ ತಣ್ಣಗಾದ ನಂತರ ಒಂದು ಗಾಳಿ ಆಡದ ಡಬ್ಬಿಯಲ್ಲಿ 3 ತಿಂಗಳವರೆಗೆ ಶೇಖರಿಸಿ ಇಟ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪುಡಿನ ಯೂಸ್ ಮಾಡಿಕೊಂಡು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತಪ್ಪದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ.